ಗಿಲ್ಲಿ ಬಗ್ಗೆ ಹೊರಗಡೆ ಒಂದಿಷ್ಟು ಜನ ತುಂಬಾನೇ ನೆಗೆಟಿವ್ ನ ಮಾತಾಡ್ತಾ ಇದ್ದಾರೆ. ಸೊ ಅದೇನಪ್ಪ ಅಂದ್ರೆ ಗಿಲ್ಲಿ ತನ್ಗೋಸ್ಕರ ಪ್ರಚಾರ ಮಾಡೋದಕ್ಕೆ ದುಡ್ಡು ಕೊಟ್ಟು ಒಂದಿಷ್ಟು ಜನ ಪಿಯರ್ ಗಳನ್ನ ಇಟ್ಕೊಂಡಿದಾನಂತೆ. ಅಂಡ್ ದುಡ್ಡು ಕೊಟ್ಟು ಒಂದಿಷ್ಟು ಜನ ಹುಡುಗರನ್ನ ಇಟ್ಕೊಂಡಿದಾನಂತೆ ತನ್ಗೋಸ್ಕರ ಪ್ರಚಾರ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಗಿಲ್ಲಿ ವಿಡಿಯೋಗಳು ಇರುತ್ತೆ. ಅಂಡ್ ಯಾವ ಕಾಮೆಂಟ್ ಸೆಕ್ಷನ್ ನೋಡಿದ್ರು ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತಾನೆ ಟೈಪ್ ಮಾಡಿರ್ತಾರೆ. ಇನ್ ಯಾರ ಹೆಸರು ಇರೋದಿಲ್ಲ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದು ಅಷ್ಟೊಂದು ವಿಡಿಯೋಗಳು ಬರೋದಿಲ್ಲ, ಬರೀ ಗಿಲ್ಲಿ ವಿಡಿಯೋಗಳು ಮಾತ್ರನೇ ಬರುತ್ತೆ. ಸೊ ಇದೆಲ್ಲ ದುಡ್ಡು ಕೊಟ್ಟು ಅಷ್ಟೇ ಮಾಡಿಸ್ತಾ ಇರೋದು. ನಿಜವಾಗ್ಲೂ ಗಿಲ್ಲಿಗೆ ಯಾವುದೇ ಕ್ರೇಜ್ ಇಲ್ಲ. ಅಂಡ್ ಗಿಲ್ಲಿಗೆ ಯಾರು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಸೊ ಇದನ್ನ ಕೇಳಿದ ತಕ್ಷಣ ನನಗೆ ಒಂಥರ ನಗು ಬಂದಂಗೈತೆ. ಯಾಕೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದು ವಿಡಿಯೋ ಬರ್ತಾ ಇಲ್ಲ, ಅಂದ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೇರೆಯವ್ರ ಹೆಸರು ಟೈಪ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಗಿಲ್ಲಿ ಏನ್ ಮಾಡೋದಕ್ಕಾಗುತ್ತೆ. ಸೊ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತಾರೆ. ಅಂಡ್ ಗಿಲ್ಲಿ ಯಾವುದೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಟೈಪ್ ಮಾಡಿರ್ತಾರೆ ಅಂದ್ರೆ ಅದು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋರು. ಒಂದು ಗಿಲ್ಲಿಗೆ ಅಷ್ಟೊಂದು ಕ್ರೇಜ್ ಇದೆ ಅಂತ. ಯಾವುದೋ ದುಡ್ಡು ಕೊಟ್ಟು ಮಾಡ್ಸೋದಾದ್ರೆ ಒಂದಿಷ್ಟು ಅಕೌಂಟ್ಗಳಿಂದ ಅಷ್ಟೇ ವಿಡಿಯೋಗಳು ಬರ್ತಿದ್ವು. ಬಟ್ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಗಿಲ್ಲಿ ಬಗ್ಗೆನೇ ವಿಡಿಯೋಸ್ಗಳು ಜಾಸ್ತಿ ಬರ್ತಾ ಹೋಗ್ತವೆ. ಗಿಲ್ಲಿ ಇರುವಂತ ಫುಟೇಜ್ಗಳೇ ಜಾಸ್ತಿ ಇರ್ತವೆ. ಅಂಡ್ ಯಾವುದೇ ಕಾಮೆಂಟ್ ಸೆಕ್ಷನ್ ನೋಡಿದ್ರು ಗಿಲ್ಲಿ ಅಂತಾನೆ ಸಪೋರ್ಟ್ ಮಾಡಿರ್ತಾರೆ ಹೊರತು ಯಾವುದೇ ದುಡ್ಡು ಕೊಟ್ಟು ಏನೋ ಒಂದು ಪ್ರಮೋಷನ್ ಮಾಡ್ಸೋದಕ್ಕೆ ಯಾರೋ ಪಿ ಆರ್ ಗಳು ಮಾಡ್ತಿದಾರೆ ಅಂದ್ರೆ ಅದು ಒಂದಿಷ್ಟು ಜನಕ್ಕೆ ಅಷ್ಟೇ ಲೈಕ್ಸ್ ವ್ಯೂಸಿಗೋಸ್ಕರ. ಬಟ್ ನಿಜವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಿರೋರೆ ವಿಡಿಯೋಗಳನ್ನ ಮಾಡಿ ಹಾಕ್ತಿರೋದು. ಅಂಡ್ ಗಿಲ್ಲಿಗೆ ಅಷ್ಟು ಕ್ರೇಜ್ ಇದೆ ಕರ್ನಾಟಕದಾಗೆ. ಅಂಡ್ ನನ್ನನ್ನೇ ತಗೊಳ್ಳಿ, ಈಗ ನನಗೇನಾದ್ರು ದುಡ್ಡು ಕೊಟ್ಟು ಗಿಲ್ಲಿ ಬಗ್ಗೆ ವಿಡಿಯೋ ಮಾಡಿಸ್ತಿದಾರ ಅಂಡ್ ಗಿಲ್ಲಿಗೆ ಸಪೋರ್ಟ್ ಮಾಡಿಸ್ತಿದಾರ? ನೋ, ನಾನು ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋದು. ನಾನು ಇಲ್ಲಿಂದ ಬರೀ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ನೋಡ್ತಿಲ್ಲ. ಭರ್ಜರಿ ಬ್ಯಾಚಲರ್ಸ್, ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ, ಈಗ ಬಿಗ್ ಬಾಸ್ ಅಲ್ಲಿ. ಸೊ ಮತ್ತೆ ಯೂಟ್ಯೂಬ್ ಅಲ್ಲಿ ಅವನೊಂದಿಷ್ಟು ಶಾರ್ಟ್ ಫಿಲ್ಮ್ಸ್ಗಳು, ನಲ್ಲಿ ಮೂಳೆ ಅಂತ ಶಾರ್ಟ್ ಫಿಲ್ಮ್ಸ್ಗಳು ಅವೆಲ್ಲ ನೋಡ್ಕೊಂಡು ಅಲ್ಲಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ಆ ವ್ಯಕ್ತಿತ್ವಕ್ಕೆ, ಬಿಗ್ ಬಾಸ್ ಅಲ್ಲಿ ಅವ್ನು ಆಡ್ತಿರೋ ಆಟಕ್ಕೆ ಅದನ್ನ ನೋಡಿ ಜನಗಳೆಲ್ಲ ಸಪೋರ್ಟ್ ಮಾಡ್ತಿದಾರೆ ಹೊರತು ಯಾವುದೇ ರೀತಿಯಿಂದ ಪ್ರಮೋಷನ್ಗೆ ದುಡ್ಡು ಇಸ್ಕೊಂಡು ಇಲ್ಲ ಯಾರೋ ಪಿ ಆರ್ ಗಳು ಹೇಳಿದ್ರು ಅಂತ ಅದರಿಂದ ಮಾಡ್ತಿಲ್ಲ. ಸೊ ಇದನ್ನ ತಿಳ್ಕೊಬೇಕು ಒಬ್ರು ಕೆಲವರು. ಅಂಡ್ ಇನ್ನೊಂದು, ಗಿಲ್ಲಿ ನಿಜವಾಗ್ಲೂ ಕ್ರೇಜ್ ಇಲ್ವಂತೆ. ಕ್ರೇಜ್ ಇಲ್ಲ ಅಂದ್ರೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದು ಅಂಡ್ ಇಷ್ಟೊಂದು ಇದಿರ್ತಿತ್ತ ಒಂದು ಪ್ರೀತಿ ಒಂದು ಇದೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಂಡ್ ಇನ್ನೊಂದು ಹೇಳೋದಂದ್ರೆ ಯಾವ್ದೋ ದುಡ್ಡು ಕೊಟ್ಟು ಏನೋ ಪ್ರಮೋಷನ್ ಮಾಡ್ಸಿದ್ರೆ ಅಷ್ಟೇ, ಈ ಪ್ರಮೋಷನ್ ಮಾಡ್ಸಿದ್ರೆ ಯಾವ್ದೋ ದುಡ್ಡಿಂದ ಈ ಪ್ರೀತಿ ಸಿಗೋದಿಲ್ಲ. ನಿಜವಾಗ್ಲೂ ಯಾವುದೇ ಸ್ವಾರ್ಥ ಇಲ್ದೇನೆ ಅವನ ಟ್ಯಾಲೆಂಟ್ ನೋಡಿ, ಅವನ ವ್ಯಕ್ತಿತ್ವ ನೋಡಿ ಅಷ್ಟೇನೆ ಇಲ್ಲಿ ಸಪೋರ್ಟ್ ಮಾಡ್ತಿರೋದು, ಯಾವುದೇ ದುಡ್ಡು ಇಸ್ಕೊಂಡಲ್ಲ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನೆಗೆಟಿವ್ ಮಾತಾಡೋದ್ರ ಬಗ್ಗೆ ಕೆಲವರಿಗೆ. ಅಂಡ್ ನೀವು ಈ ವಿಡಿಯೋದಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಇಲ್ಲೂ ಟೈಪ್ ಮಾಡಿ ತೋರಿಸಿ ಅಂತವ್ರು ನೋಡಕ್ ಬಂದಿರ್ತಾರೆ ವಿಡಿಯೋ, ಗೊತ್ತಾಗುತ್ತೆ ಅಂತ ನೆಗೆಟಿವ್ ಮಾತಾಡೋರಿಗೆ ಗಿಲ್ಲಿಗೆ ನಿಜವಾಗ್ಲೂ ಎಷ್ಟು ಸಪೋರ್ಟ್ ಇದೆ ಅಂತ. ಸೊ ನಾನೇನು ದುಡ್ಡು ತಗೊಂಡು ಗಿಲ್ಲಿ ಬಗ್ಗೆ ವಿಡಿಯೋ ಮಾಡ್ತಿಲ್ಲ. ನಾನು ಬರೀ ಪ್ರೀತಿಯಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ಬೇಕಂತ. ಅಂಡ್ ಗಿಲ್ಲಿಗೋಸ್ಕರ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ವೋಟಿಂಗ್ ಲೈನ್ ಓಪನ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ 99 ಓಟ್ ಹಾಕ್ಬೋದು ಒಬ್ರು. ಸೊ ದಯವಿಟ್ಟು ಓಟ್ ಹಾಕಿ ಗಿಲ್ಲಿಗೆ ಸಪೋರ್ಟ್ ಮಾಡಿ. ಈ ಸಲ ಗಿಲ್ಲಿನೇ ವಿನ್ ಆಗ್ಬೇಕು ಬಿಗ್ ಬಾಸ್ ನ. ಸೊ ಹಂಗೇನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿಗೆ ಸಪೋರ್ಟ್ ಮಾಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.